ಸರಿ ಶಾಸ್ತ್ರಿಗಳೇ, ಇನ್ನು ಬೃಂದಾ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/12/2011, ಸಮಯ 12:45 ಮಧ್ಯಾಹ್ನ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಬೃಂದಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಪಂಚಮಾಧಿಪತಿ ಚಂದ್ರನಿಗೆ ಸ್ವಲ್ಪ ಪಕ್ಷದ ಬಲ ಇಲ್ಲ, ಅಮಾವಾಸ್ಯೆ ದಿವಸ ಹುಟ್ಟಿದ್ದೀರಾ. ಈಗ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ. ಕುಜ ಜಾತಕದಲ್ಲಿ ಆತ ಷಷ್ಠ ಸ್ಥಾನದಲ್ಲಿದ್ದಾನೆ. ಒಳ್ಳೆಯದೇ, 6ನೇ ಮನೆಯಲ್ಲಿ ಪಾಪಗ್ರಹಗಳಿಗೆ ಒಳ್ಳೆ ಬಲ ಇರ್ತದೆ. ನೀವು LLB ಮಾಡಬಹುದು, ಅದನ್ನು ಟ್ರೈ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಯಾಕಂದರೆ ಗುರು ಚೆನ್ನಾಗಿರೋದ್ರಿಂದ LLB ಅಥವಾ ಟೀಚಿಂಗ್ ಲೈನ್ ಅದು ಚೆನ್ನಾಗಿರುತ್ತದೆ. ಈ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಓದಿ. ನಿಮಗೆ ಒಳ್ಳೆಯ ವಾಗ್ಬಲ, ಮಾತಿನ ಕೌಶಲ್ಯ ಚೆನ್ನಾಗಿದೆ. ಹೀಗಾಗಿ ಮಾತು ಬಲ್ಲವನಿಗೆ ಸಾಮಾನ್ಯವಾಗಿ ಜೀವನವನ್ನು ಗೆಲ್ಲುವ ಶಕ್ತಿ ಇರ್ತದೆ. ಹೀಗಾಗಿ ನೀವು ಚೆನ್ನಾಗಿದೆ, ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ. ಸ್ವಲ್ಪ ಪರಿಶ್ರಮ ಹೋಗ್ತಾ ಹೈಯರ್ ಸ್ಟಡೀಸಲ್ಲಿ ನಿಮಗೆ ಸ್ವಲ್ಪ ಪರಿಶ್ರಮ ಆಗುತ್ತೆ, ಸ್ವಲ್ಪ ತಗೊಳ್ಬೇಕು. ವಿದ್ಯಾರ್ಥಿ ವಾ ತ್ಯಜೇತ್ ಸುಖಂ ಅಂತ ಹೇಳಿದೆ. ಸುಖವನ್ನು ಬಿಟ್ಟು ಹಾಕಬೇಕು ವಿದ್ಯಾರ್ಥಿ ಜೀವನ ಮುಗಿಯುವವರೆಗೆ. ಬೇರೆ ಬೇರೆ ಆಸಕ್ತಿ ಇರ್ತದೆ, ಅವುಗಳನ್ನೆಲ್ಲ ನಾವು ಬ್ರಹ್ಮಚರ್ಯ ಪಾಲಿಸಬೇಕು. ಬ್ರಹ್ಮಚರ್ಯ ಅಂತಂದರೆ ಕೇವಲ ಮದುವೆ ವಿಚಾರ ಅದಾಗದೇ ಇರತಕ್ಕಂಥದ್ದು ಅನ್ನೋ ಅರ್ಥ ಅಲ್ಲವೇ ಅಲ್ಲ. ಅಧ್ಯಯನ ಇದ್ದರೆ, ಯಾರು ಅಧ್ಯಯನದಲ್ಲೇ ಮಗ್ನನಾಗಿದ್ದಾನೋ ಅವನೇ ಬ್ರಹ್ಮಚಾರಿಯಾಗಿರ್ತಾನೆ. ಹೀಗಾಗಿ ನಿಮಗೀಗ ಓದೆಲ್ಲ ಮುಗಿಯುವವರೆಗೆ ಅದೇ ಬ್ರಹ್ಮಚರ್ಯ, ಅದನ್ನೇ ಪಾಲಿಸಬೇಕು. ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ಓದಿಗೆ ಬೇಕಾಗಿರೋದು ಶ್ರದ್ಧೆ, ಸಹನೆ, ಅದನ್ನು ವಿನಯ. ಇವು 3 ಇದ್ದರೆ ಗೆಲ್ತೀರ. ಅದು ಅವಕಾಶ ಇದೆ. ಒಳ್ಳೆಯದು, ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಲೀಲಾವತಿ ಅವರು ಬೆಳ್ತಂಗಡಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/7/1991, ಸಮಯ 5:15 ಸಂಜೆ. ಅವರ ಪ್ರಶ್ನೆ ಕೆಲಸ ಖಾಯಂ ಆಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಲೀಲಾವತಿ ಅವರ ಪ್ರಶ್ನೆ ಕೆಲಸ ಖಾಯಂ ಆಗುತ್ತಾ ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಆದರೆ ಭಾಗ್ಯಸ್ಥಾನ ತುಂಬ ಚೆನ್ನಾಗಿದೆ. ಈಗ ಪ್ರಸ್ತುತ ರಾಹು ದಶೆಯಲ್ಲಿ ರಾಹು ಭುಕ್ತಿ. ನೋಡಿ, 2025 ಮಾರ್ಚ್ ಏಪ್ರಿಲ್ ನಂತರದಲ್ಲಿ ನಿಮಗೆ ಅವಕಾಶ ಇದೆ ಅನ್ನೋದನ್ನು, ಅದು ದೈವವಶಾತ್ ಸಹಾಯ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹಾಗಾಗಿ ಅಲ್ಲಿವರೆಗೆ ಸ್ವಲ್ಪ ಕಾಯಬೇಕು. ಆ ನಂತರದಲ್ಲಿ ನಿಮಗೆ ಅನುಕೂಲ ಆಗುವ ಸಾಧ್ಯತೆ ಇದೆ. ಈಶ್ವರನ ಆರಾಧನೆ ಮಾಡಿ. ಕರ್ಮಾಧಿಪತಿ ಅವನೇ ರವಿ ನಿಮಗೆ. ಹೀಗಾಗಿ ಈಶ್ವರನಿಗೆ, ಪರಮೇಶ್ವರನಿಗೆ ಹತ್ತಿರದಲ್ಲಿ ಸಾಕಷ್ಟು ಅಲ್ಲಿ ಸನ್ನಿಧಾನಗಳಿದ್ದಾವೆ. ಬೆಳ್ತಂಗಡಿ ಅಲ್ವಾ, ಬೆಳ್ತಂಗಡಿ ಆಜುಬಾಜಲ್ಲೆಲ್ಲ ಸುಮಾರು ಈಶ್ವರ ಸನ್ನಿಧಾನಗಳಿದ್ದಾವೆ. ಅಲ್ಲಿ ನೀವು ಯಾವುದೇ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕ ಅಥವಾ ನಿಮ್ಮ ಕೈಲಿ ಏನು ಸೇವೆ ಆಗುತ್ತೆ ಅದನ್ನು ತಪ್ಪದೇ ಈಶ್ವರನ ಅನುಸಂಧಾನ ಮಾಡಿದ್ರೆ, ಆತ ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಲ್ಲ ಬಗೆಯ ಕಿರಿಕಿರಿಯನ್ನು ಆತ ತೆಗೆದುಹಾಕಿ ಸಮಾಧಾನ ತಂದು ಕೊಡ್ತಾನೆ ಅಂತ. ಹೀಗಾಗಿ ಆತನ ಪರಮೇಶ್ವರನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಆತ್ಮಾನಂದ ಅವರು ತೀರ್ಥಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/1/1999, ಸಮಯ 10:43 ಬೆಳಗ್ಗೆ. ಅವರ ಪ್ರಶ್ನೆ ಮುಂದಿನ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆತ್ಮಾನಂದ ಅವರ ಪ್ರಶ್ನೆ ಮುಂದಿನ ಕೆಲಸದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ, ವೃತ್ತಿಯ ಬಲ ಹೇಗಿದೆ ಗಮನಿಸೋಣ. ಹೆಸರಲ್ಲೇ ಇಟ್ಕೊಂಡಿದ್ದೀರಲ್ಲ ಆತ್ಮಾನಂದ ಅಂತ, ನಿಮಗೆ ಯಾವುದಿಲ್ಲೇ ಇದ್ದರೂ ಚೆನ್ನಾಗಿರಬೇಕು ನೀವು. ಈಗ ಪ್ರಸ್ತುತ ಈ ಜಾತಕವನ್ನು ನೋಡಿದ್ರೆ ನಿಮ್ಮದು ಮೀನ ಲಗ್ನದಲ್ಲಿ ಗುರುವಿದ್ದಾನೆ, ತುಂಬ ಒಳ್ಳೆಯದು, ಹಂಸಯೋಗ. ಕರ್ಮಸ್ಥಾನದಲ್ಲಿ ಬುಧನಿದ್ದಾನೆ, ಅದು ಕೂಡ ಒಳ್ಳೆಯದು. ಈಗ ಪ್ರಸ್ತುತ ಕಾಲ ನೋಡಿದ್ರೆ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಅನಂತರದಲ್ಲಿ ರವಿ ಪ್ರಾರಂಭವಾಗುತ್ತೆ. ಶುಕ್ರ ಕೂಡ ಲಾಭದಲ್ಲಿದ್ದಾನೆ, ರವಿಯೂ ಅಲ್ಲೇ ಜೊತೆಗಿದ್ದಾನೆ. ಈ ಶತ್ರುಗಳಿಬ್ಬರು ಒಟ್ಟಾಗಿದ್ದಾರೆ, ಆದರೆ ಮೌಢ್ಯತೆ ಏನೂ ಇಲ್ಲ. ಅನುಕೂಲಕರವಾಗಿದೆ, ಆತಂಕ ಮಾಡ್ಕೋಬೇಡಿ. ಮುಂದಿನ ಜೀವನ ಹೇಗಿರ್ತದಪ್ಪ ಅಂತ ಧಾವಂತ ಬೇಡ. ಯಾಕೆಂದರೆ ಗ್ರಹಗಳು ಚೆನ್ನಾಗಿರುವ ಸಂದರ್ಭದಲ್ಲಿ ಒಳ್ಳೆಯ ಫಲವನ್ನು ಖಂಡಿತ ತಂದು ಕೊಡ್ತವೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ನೀಚನಾಗಿದ್ದಾನೆ, ಅವನ ಕಾಲ ನಡೀತಾ ಇದೆಯಲ್ಲ, ಇದು ಬಾಧೆ. ಹೀಗಾಗಿ ಈಗ ನೀವು 7.5 ಪ್ರಭಾವದಲ್ಲಿ ಇದ್ದೀರಾ. ಈ ಕಾರಣದಿಂದ ಪ್ರತಿ ಶನಿವಾರ ಶನೈಶ್ಚರ ಪ್ರಾರ್ಥನೆ, ಶನೈಶ್ಚರ ಸ್ತುತಿ, ಶನೈಶ್ಚರ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು, ಇದೆಲ್ಲ ನೋಡಿ ಅನುಕೂಲ ಆಗುತ್ತೆ. ಶನೈಶ್ಚರನಿಗೆ ತೈಲಾಭಿಷೇಕ ಮಾಡಿಸಿ, ಪ್ರತಿ ಶನಿವಾರ ಮಾಡಿಸಿ, ತುಂಬ ನಿಮಗೆ ಸಹಾಯವಾಗುತ್ತೆ. ಅಪ್ ಟು ಅದು 2033 ಪ್ರತಿ ಶನಿವಾರ ಮಾಡಿಸಿ. ಶನೈಶ್ಚರನ ಕೃಪೆಯಿಂದ
ಜೀವನ ಅವನು ವಸ್ತುತಃ ಕಬ್ಬಿಣಕ್ಕೆ ಅಧಿಪತಿ, ಆದರೆ ಅವನ ಆರಾಧನೆಯಿಂದ ನಿಮ್ಮ ಬದುಕು ಬಂಗಾರವಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನು ವೇದಾಂತ್ ಅವರು ಚಿಕ್ಕಮಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 20/7/1998, ಸಮಯ 11:45 ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸ ಮುಂದುವರಿಸೋದಕ್ಕೆ ಆಗ್ತಾ ಇಲ್ಲ, ಸೂಕ್ತ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ವೇದಾಂತ್ ಅವರ ಪ್ರಶ್ನೆ, ವೃತ್ತಿಯಲ್ಲಿ ಕಷ್ಟವಾಗಿಬಿಟ್ಟಿದೆ, ಏನು ಮಾಡೋದು ಅಂತ ಕೇಳಿದಾರಲ್ವ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿ ಕುಜ ಶುಕ್ರರಿದ್ದಾರೆ. ಕುಜ ಅಷ್ಟಮಾಧಿಪತಿ. ಈ ಲಗ್ನಕ್ಕೆ ಕುಜ ತುಂಬ ತೊಡಕನ್ನು ಕೊಡ್ತಕ್ಕಂಥವನು. ಕುಜ ಅವನು ಶುಕ್ರನ ಜೊತೆಗೆ ಸೇರಿದ್ದಾನೆ. ಇರಲಿ, ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಕುಜನ ಕಾಲವೇ ನಡೀತದೆ. 2025 ನಿಮಗೆ ಈ ಕಿರಿಕಿರಿ ಇದೆ. ಅಲ್ಲಿಗೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಏರ್ಪಾಡಾಗುತ್ತೆ. ಯಾವ ಸಂದರ್ಭದಲ್ಲಿ ಇವಾಗಲೇ ಶುರುವಾಗಿದೆ. ಈ ಕಾರಣದಿಂದ ಕಿರಿಕಿರಿ ನಿಮಗೆ. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಕಾಲದಲ್ಲಿ ಇದ್ದೀರಾ, ಈ ಕಾರಣದಿಂದಾಗಿ ತೊಡಕುಂಟಾಗ್ತಾ ಇದೆ. ಹೀಗಾಗಿ ಸಂಧಿ ಶಾಂತಿ ಮಾಡಿಸಿ ನೀವು ಮೊದಲು, ಅದು ಖಂಡಿತ ಅನುಕೂಲ ಆಗುತ್ತೆ. 25 ನಂತರದಲ್ಲಿ, ಅಂದರೆ 25 ಪ್ರಾರಂಭದಲ್ಲೇ ನಿಮಗೆ 25 ಮುಂದಿನ ವರ್ಷ ಫೆಬ್ರವರಿ ಇಷ್ಟೊತ್ತಿಗೆ ವೇಳೆಗೆ ನಿಜವಾಗಿ ನಿಮಗೆ ಹಂಸಯೋಗ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿರ್ತದೆ. ಇನ್ನೊಂದು ವರ್ಷ ನಿಮಗೆ ಕಿರಿಕಿರಿ ಇದೆ. ಸಂಧಿ ಶಾಂತಿ ಮಾಡಿಸಿ, ತಪ್ಪಿಸಬೇಡಿ. ಅದರಿಂದಲೇ ನಿಮಗೆ ತೊಡಕು ಸರಿ ಹೋಗುತ್ತೆ. ಯೋಚನೆ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ, ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.